18 ಅಕ್ಟೋಬರಿಂದ ಹಿಡಿದು ಡಿಸೆಂಬರ್ 5ರವರೆಗೂ ಆಯಸಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅಣ್ಣ ತಮ್ಮಂದರಿಂದ ನಿಮ್ಮಿಂದ ಅಣ್ಣ ತಮ್ಮಂದಿರಿಂದ ನಿಮಗೆ ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಸಾಕಷ್ಟು ನಿಮಗೆ ಅನುಕೂಲವೂ ಮತ್ತು ವೃದ್ಧಿಯೂ ಸಿದ್ಧಿಯೂ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ತಮ್ಮ ಖರ್ಚನ್ನು ತಾವೇ ಇಟ್ಟುಕೊಳ್ತಕ್ಕಂತಹ ಒಂದು ದೃಢತೆಯನ್ನು ಮತ್ತು ದಾರ್ಢ್ಯವನ್ನು ಹೊಂದತಕ್ಕಂಥವರಾಗ್ತಾರೆ. ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ಕಾಲ ಈ 1-2 ತಿಂಗಳು. ಅವರಿಗೆ ಆ ಒಂದು ಪರವಾನಗಿ ಯಾವುದೋ ವರ್ಕ್ ಸ್ಟೇಟಸ್ ಸಿಗಬಹುದಾಗಿರ್ತಕ್ಕಂತಹ ಶುಭ ಒಂದು ಯೋಗಗಳು ಮಕರ ರಾಶಿಯವರಿಗೆ ನಮಗೆ ಕಂಡುಬರುತ್ತೆ. ಡಿಸೆಂಬರ್ 5ರಿಂದ 26, 2026 ಮೇ ಅಂತ್ಯದವರೆಗೂ ಇಲ್ಲಿ ಸ್ವಲ್ಪ ಮಿಶ್ರ ಫಲಗಳು ನಮಗೆ ಕಂಡು ಬರ್ತಾ ಇದೆ. ಉಪನ್ಯಾಸಕ ವೃತ್ತಿಯನ್ನು ಮಾಡುವುದರಿಂದ ಲಾಭ, ಮಕರದವರ ತಂದೆಗೂ ಕೂಡ ಹೆಚ್ಚಿನ ಲಾಭಗಳು ಮತ್ತು ಶುಭತ್ವವು ಕೂಡ ಇಲ್ಲಿ ನಮಗೆ ಸಂಪ್ರಾಪ್ತಿಯಾಗ್ತಾ ಇರತಕ್ಕಂಥದ್ದು ಕಂಡುಬರುತ್ತೆ. ಯಾರದೋ ಒಂದು ಪಿತೂರಿಯಿಂದ ಒಂದಷ್ಟು ಹಣವನ್ನು ಕಳೆದುಕೊಳ್ತಕ್ಕಂತಹ ಒಂದು ಅವಯೋಗವು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ನಿದ್ರಾಹೀನತೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ತಮ್ಮ ಅಥವಾ ನಿಮ್ಮ ತೆಂಗಿಗೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೇನೆಗಳು ಉಂಟಾಗಬಹುದಾಗಿರ್ತಕ್ಕಂತಹ ಒಂದು ಅವಲಕ್ಷಣಗಳು. ಗಂಗಮ್ಮ ಜಲದೇವತೆಯ ಪ್ರಾರ್ಥನೆ ಪೂಜೆ ಪುನಸ್ಕಾರವನ್ನು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ಅರ್ಥಪೂರ್ಣ ಮಾತುಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ, ಶುಭವಾಗಿ. ವೀಕ್ಷಕರೇ, ಗುರು ಗೋಚಾರ ಫಲದ ಈ ಸರಣಿ ಸಂಚಿಕೆಯಲ್ಲಿ ಇವತ್ತು ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮಕರ ರಾಶಿಯವರು ಯಾವ ರೀತಿ ಸಿದ್ಧರಿರಬೇಕು, ಏನೆಲ್ಲ ಫಲಗಳು ಕಾದಿದೆ ಅಂತ ತಿಳಿಸ್ಕೊಳ್ಳಿ ಗುರುಜಿ. ಗುರುವಿನ ಗೋಚಾರವು ಮಕರ ರಾಶಿಯವರಿಗೆ 18 ಅಕ್ಟೋಬರಿಂದ ಹಿಡಿದು ಡಿಸೆಂಬರ್ 5ರವರೆಗೂ ಮೊದಲನೆಯ ಕಂತಿನ ಫಲ. ಈ ಮಕರ ರಾಶಿಯವರಿಗೆ ಗುರುವು ಆಯಸಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆದರೂ ಕೂಡ ಈ ಒಂದು ಕಾಲಘಟ್ಟದಲ್ಲಿ 18 ಅಕ್ಟೋಬರಿಂದ ಡಿಸೆಂಬರ್ 5ರವರೆಗೂ ಒಳ್ಳೆಯ ಫಲಗಳು ನಮಗೆ ಕಂಡು ಬರ್ತಾ ಇದೆ. ಅದೇನು ಅಂತಂದರೆ, ಮಕ್ಕಳು ಧೈರ್ಯ ಸಾಹಸದಿಂದ ನಿಮಗೆ ಒಳ್ಳೆಯ ಹೆಸರನ್ನು ತರ್ತಾರೆ. ಮಕ್ಕಳ ಬೌದ್ಧಿಕವಾದ ಬೆಳವಣಿಗೆ ಅತ್ಯದ್ಭುತವಾಗಿ ನಡೆಯುತ್ತೆ. ಬಹಳ ಕಲೀಲಿಕ್ಕೆ ಮತ್ತು ಅವರು ಬುದ್ಧಿವಂತರಾಗ್ತಾ ಹೋಗ್ತಾರೆ. ಅಣ್ಣ ತಮ್ಮಂದರಿಂದ ನಿಮ್ಮಿಂದ ಅಣ್ಣ ತಮ್ಮಂದಿರಿಂದ ನಿಮಗೆ ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಸಾಕಷ್ಟು ನಿಮಗೆ ಅನುಕೂಲವೂ ಮತ್ತು ವೃದ್ಧಿಯೂ ಸಿದ್ಧಿಯೂ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮಕ್ಕಳು ತಮ್ಮ ಖರ್ಚನ್ನು ತಾವೇ ಇಟ್ಟುಕೊಳ್ತಕ್ಕಂತಹ ಒಂದು ದೃಢತೆಯನ್ನು ಮತ್ತು ದಾರ್ಢ್ಯವನ್ನು ಹೊಂದತಕ್ಕಂಥವರಾಗ್ತಾರೆ. ಇನ್ಮೇಲೆ ನಮ್ಮನ್ನು ನಾವು ನೋಡ್ಕೋತೀವಿ, ದುಡ್ಕೊಂಡು ನಮಗೇನು ತೊಂದರೆ ಇಲ್ಲ, ನಿಮ್ಮನ್ನು ನಾವು ಇನ್ಮೇಲೆ ನೋಡಿಕೊಳ್ತೀವಿ ಅಂತಕ್ಕಂತಹ ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳಿದ್ರೆ ಮಕರದವರಿಗೆ ಅದ್ಭುತವಾದ ಒಂದು ಫಲ ಸಂಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಕಂಡು ಬಂದರೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ಕಾಲ ಈ 1-2 ತಿಂಗಳು. ತೊಂದರೆ ತಾಪತ್ರೆಗಳೇನಾದರೂ ಇದ್ದರೆ ಕೆಲಸ ಕಾರ್ಯಗಳದಷ್ಟು ನೀಗಿ ಶೀಘ್ರದಲ್ಲಿ ಕೆಲಸ ನಿಮಗೆ ಸಿಗತಕ್ಕಂಥದ್ದು, ಕೆಲಸದಲ್ಲಿ ಬಡ್ತಿ ಬರ್ತಕ್ಕಂಥದ್ದು ಕಾಣದಲ್ಲದೆ, ಯಾವುದಾದ್ರೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾನು ಕೆಲಸಕ್ಕಾಗಿ ಕಾರ್ಯಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಿದ್ದರೆ ಬೇರೆ ದೇಶಕ್ಕೂ ಕೆಲಸ ಕಾರ್ಯ ಸುಮಾರು ಜನರಿಗೆ ಇಷ್ಟ ಉಂಟು. ಅಂತಹವರು ಪ್ರಯತ್ನ ಮಾಡಿದರೆ ಮಕರ ರಾಶಿಯವರು ಈ 2 ತಿಂಗಳ ಒಳಗಾಗಿ ಅವರಿಗೆ ಆ ಒಂದು ಪರವಾನಗಿ ಯಾವುದೋ ವರ್ಕ್ ಸ್ಟೇಟಸ್ ಸಿಗಬಹುದಾಗಿರ್ತಕ್ಕಂತಹ ಶುಭ ಒಂದು ಯೋಗಗಳು ಮಕರ ರಾಶಿಯವರಿಗೆ ನಮಗೆ ಕಂಡುಬರುತ್ತೆ. ಇನ್ನು 2ನೇ ಕಂತಿನ ಫಲ ಮಕರದವರಿಗೆ ಡಿಸೆಂಬರ್ 5ರಿಂದ 26, 2026 ಮೇ ಅಂತ್ಯದವರೆಗೂ ಇಲ್ಲಿ ಸ್ವಲ್ಪ ಮಿಶ್ರ ಫಲಗಳು ನಮಗೆ ಕಂಡು ಬರ್ತಾ ಇದೆ. ಹೊರದೇಶದಲ್ಲಿ ಲಾಭ, ಮತ್ತು ಅಲ್ಲೂ ಕೂಡ ಅಂದರೆ ಕೆಲಸ ಕಾಯಂ ಆಯಿತು ಅಂತ ಮಕರದವರಿಗೆ ಪ್ರಯತ್ನ ಪಟ್ಟರೆ ಹೊರದೇಶಕ್ಕೆ ಹೋಗುವುದರಿಂದ ಲಾಭ, ಮತ್ತು ಉಪನ್ಯಾಸಕ ವೃತ್ತಿಯನ್ನು ಮಾಡುವುದರಿಂದ ಲಾಭ, ಸೇವಾ ವೃತ್ತಿಯನ್ನು ಮಾಡುವುದರಿಂದ ಲಾಭ, ಮಕರದವರ ತಂದೆಗೂ ಕೂಡ ಹೆಚ್ಚಿನ ಲಾಭಗಳು ಮತ್ತು ಶುಭತ್ವವು ಕೂಡ ಇಲ್ಲಿ ನಮಗೆ ಸಂಪ್ರಾಪ್ತಿಯಾಗ್ತಾ ಇರತಕ್ಕಂಥದ್ದು ಕಂಡುಬರುತ್ತೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೊಂದು ಕೂಡ ಒಡನಾಟ ಬಹಳ ಚೆನ್ನಾಗಿದ್ದು, ಜ್ಞಾತಿಗಳೊಂದಿಗೆ ನಿಮ್ಮ ಸುಸ್ಥಿತಿಯು ಉಂಟಾಗಿ ನಿಮಗೆ ಮರ್ಯಾದೆಯು ಮತ್ತು ನಿಮ್ಮ ಮಾತಿಗೆ ಹೆಚ್ಚಿನ ಒಂದು ಕಿಮ್ಮತ್ತು, ಒಂದು ಬೆಲೆ ಬರ್ತಕ್ಕಂಥದ್ದು ನಮಗೆ ಇಲ್ಲಿ ಸುಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಹಾಗೆ ಹೇಳ್ತಾ, ಯಾರದೋ ಒಂದು ಪಿತೂರಿಯಿಂದ ಒಂದಷ್ಟು ಹಣವನ್ನು ಕಳೆದುಕೊಳ್ತಕ್ಕಂಥ ಒಂದು ಅವಯೋಗವು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಯಾರೋ ಏನೋ ಹೇಳ್ಕೊಟ್ಬಿಡ್ತಾರೆ, ಯಾರಿಗೋ ನಿಮ್ಮ ಮನೆಯಲ್ಲಿ ಅವರು ತೆಗೆದುಕೊಂಡು ಹೋಗಿ ಹಣವನ್ನು ಕೊಡ್ತಾರೆ. ಆ ಬರಬೇಕಾಗಿರ್ತಕ್ಕಂತಹ ಹಣವು
ನಿಮಗೆ ಬರದೇ ಹೋಗಬಹುದಾಗಿರತಕ್ಕಂತಹ ಯೋಗವು ಮತ್ತು ಮಕರದವರಿಗೆ ಸ್ವಲ್ಪ ನಿದ್ರಾಹೀನತೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ 2026 ಡಿಸೆಂಬರ್ 5ರಿಂದ. ಇನ್ಸಾಮ್ನಿಯಾ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಾಗಬಹುದಾಗಿರತಕ್ಕಂತಹ ಒಂದು ಕುಯೋಗವು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಲ್ಲದೆ ನಿಮ್ಮ ತಮ್ಮ ಅಥವಾ ನಿಮ್ಮ ತಂಗಿಗೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೇನೆಗಳು ಉಂಟಾಗಬಹುದಾಗಿರ್ತಕ್ಕಂತಹ ಒಂದು ಅವಲಕ್ಷಣಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಏನು ಮಾಡಬೇಕು ಇವರು ಈ ದೋಷದ ಪರಿಹಾರಕ್ಕಾಗಿ ಅಂತ ಹೇಳಿ ನಾವು ನೋಡಿದಾಗ, ಗಂಗಮ್ಮ ಜಲದೇವತೆಯ ಪ್ರಾರ್ಥನೆ, ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಗಂಗಾಷ್ಟಕ ಅಂತಕ್ಕಂತಹ ಒಂದು ಸ್ತೋತ್ರ ಬಹಳ ಜಗತ್ಪ್ರಸಿದ್ಧವಾಗಿದೆ. ಅದರ ಒಂದು ಸ್ತೋತ್ರದ ಒಂದು ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಸೋಮವಾರದ ದಿವಸ ಈಶ್ವರನ ದೇವಸ್ಥಾನಕ್ಕೆ ಒಂದಷ್ಟು ಹಾಲನ್ನು ಅಭಿಷೇಕಕ್ಕೋ ನೈವೇದ್ಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬರ್ತಕ್ಕಂಥದ್ದು ಮಾಡಿದರೆ ಇರುವ ಈ ಚಿಕ್ಕಾಪುಟ್ಟ ತೊಂದರೆಗಳು ಎಲ್ಲವೂ ಕೂಡ ಮಠಾಮಾಯವಾಗಿ ಜೀವನದಲ್ಲಿ ಸುಖ ನಿಮ್ಮದಾಗುತ್ತೆ ಅಂತಕ್ಕಂಥದ್ದು ಮಕರ ರಾಶಿಯವರಿಗೆ ಗುರುಗೋಚಾರದ ಫಲವಾಗಿತ್ತು. ಖಂಡಿತ ಗುರುಜಿ. ಒಟ್ಟಿನಲ್ಲಿ ಮಕರ ರಾಶಿಯಲ್ಲಿ ಹುಟ್ಟಿದವರು ಅಂದರೆ ಯಾವ ರೀತಿ ನಿಶ್ಚಿಂತೆಯಿಂದ ಹೊಸ ಹೆಜ್ಜೆಯನ್ನು ಇಡಬಹುದು, ಜೊತೆಗೆ ಯಾವೆಲ್ಲ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಗುರು ಗೋಚಾರ ಫಲದ ಸರಣಿ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲೂ ಪ್ರಶ್ನೆ ಹಾಗೂ ಸಮಸ್ಯೆಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.